ಆ ದಿನ ವಿನಾಯಕ ಚವಿತಿ. ಎಲ್ಲರೂ ಕೂಡ ಶಾರದಾ ಅವರ ಮನೆಯಿಂದ ಹೊರಗೆ ಬರ್ತಾ ಇರ್ತಾರೆ. ಹಾಗೆ ಬರುತ್ತಿರುವವರ ಕೈಯಲ್ಲಿ ದೊಡ್ಡ ದೊಡ್ಡ ಕವರ್ಗಳಿರುತ್ತವೆ. ಅದನ್ನು ತೆಗೆದುಕೊಂಡು ಅವರವರ ಮನೆಗೆ ಅವರು ಹೋಗ್ತಾ ಇರ್ತಾರೆ. ಅದನ್ನು ಗಮನಿಸಿದ ಶಾಂತಮ್ಮ ಅನ್ನುವ ಆಕೆ ಆ ಕಡೆ ಹೋಗ್ತಾ ಇರುವ ಕಾಂತಮ್ಮನ ಹತ್ರ, ಏನು ಅದ್ಕೆ ಎಲ್ರು ಶಾರದಾ ಮನೆಯಿಂದ ಬರ್ತಾ ಇದ್ದೀರಾ? ಮೇಲಾಗಿ ಎಲ್ರ ಕೈಯಲ್ಲಿ ಕವರ್ ಏನು? ನೀನು ಕೂಡ ಹೋಗು. ಶಾರದಕ್ಕ ದೊಡ್ಡ ವಿನಾಯಕನ ವಿಗ್ರಹನ ತಂದು ಮನೇಲಿಟ್ಟಿದ್ದಾಳೆ. ನವರಾತ್ರಿ ಪೂಜೆ ಮಾಡಿ ಈ 9 ದಿನಕ್ಕೆ ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ದಿನಕ್ಕೊಂದು ಬಹುಮಾನ ಕೊಡ್ತಾ ಇದ್ದಾಳೆ. ತರತರದ ತಿಂಡಿ ಕೂಡ ಕೊಡ್ತಾ ಇದ್ದಾಳೆ. ಈ ನವರಾತ್ರಿಯಲ್ಲಿ ನಾವು ಅಡ್ಗೆ ಕೂಡ ಮಾಡೋ ಅಗತ್ಯವಿಲ್ಲ. ಆ ಮಾತನ್ನು ಕೇಳಿ ಆಕೆ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಹೌದಾ, ಅಂದ್ರೆ ನಾನು ಹೋಗ್ತೀನಿ. ಇದು ಹೀಗಿರುವಾಗ ಬಡ ಸೊಸೆ ಅನಾಮಿಕಳ ಮನೆಯಲ್ಲಿ ಒಂದು ಮಣ್ಣಿನ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಆಕೆ ಪೂಜೆಯನ್ನು ಪೂರ್ತಿ ಮಾಡಿದ ನಂತರ ಮನೆಯಲ್ಲಿರುವ ತನ್ನ ಗಂಡನ ಹತ್ತಿರ ಪ್ರಸಾದ ಕೊಡ್ತಾಳೆ. ಇಷ್ಟರಲ್ಲಿ ಶಾರದಾ ಮನೆಗೆ ಬರ್ತಾಳೆ. ಎಲ್ರಿಗೂ ಬಹುಮಾನ ಕೊಟ್ಟಿದ್ದೀನಿ, ಯಾರಾದ್ರೂ ನಮ್ಮ ಮನೆಗೆ ಬರ್ಲಿಲ್ವೋ ಅವರಿಗೆ ಮನೆಗೆ ಬಂದು ಕೊಡ್ತಾ ಇದ್ದೀನಿ, ತಗೊಳ್ಳಿ ಬಹುಮಾನ ಎಂದು ಅನ್ನುತ್ತಾಳೆ. ಒಳಗೆ ಬನ್ನಿ ಅತ್ತೆ, ಕಾಫಿ ತಗೊಂಡ್ಬರ್ತೀನಿ. ನಾನೇನು ನಿಮ್ಮ ಅತ್ತೆ ಹಾಗೆ ಬರ್ಲಿಲ್ಲ, ಅಕ್ಕಪಕ್ಕದವರ ಹಾಗೆ ಬಂದಿದ್ದೀನಿ. ತಗೋ ಬಹುಮಾನ ತಗೋ, ನಾನು ಹೋಗ್ಬೇಕು, ಬಹಳ ಜನಕ್ಕೆ ಇನ್ನು ಬಹುಮಾನ ಕೊಡಬೇಕು. ಆ ಮಾತಿಗೆ ಅನಾಮಿಕಾ ಬಹುಮಾನವನ್ನು ತೆಗೆದುಕೊಂಡು, ಅತ್ತೆ ಅಕ್ಕಪಕ್ಕದವರು ಅಂದ್ಕೊಂಡೆ ಒಳಗಡೆ ಬಂದು ಪ್ರಸಾದ ತಗೊಳ್ಳಿ ಅತ್ತೆ. ತಡವಾಗುತ್ತಮ್ಮ, ಹೋಗ್ತಾ ಇದ್ದೀನಿ. ಶಾರದಾ ಹಾಗೆ ಹೋದ ನಂತರ, ಪೂಜೆಗೆ ಸುತ್ತಮುತ್ತಲಿನವರನ್ನು ಕರೆಸಿದ್ದೇ ಹೊರತು ಯಾರೂ ಬರ್ಲಿಲ್ವಲ್ಲ, ಯಾಕೆ ಬರ್ಲಿಲ್ಲ ಈಗ ಅರ್ಥವಾಯ್ತಾ? ಹೋಗ್ಲಿ ಬಿಡಿ, ಭಗವಂತ ಎಲ್ಲಾದ್ರೂ ಒಬ್ಬನೇ ಅಲ್ವಾ. ನಮ್ಮ ಹತ್ರಕ್ಕೆ ಸುತ್ತಮುತ್ತಲಿನವರು ಬರ್ದೇ ಇದ್ರೂ ಪರವಾಗಿಲ್ಲ, ಅತ್ತೆಯವರ ಮನೆಗೆ ಹೋಗಿದ್ದಾರಲ್ಲ ಅದು ಸಾಕು ಎಂದು ಅನ್ನುತ್ತಾಳೆ. ಇದು ಹೀಗಿರುವಾಗ ಶಾರದಾ ರೋಡಿನ ಮೇಲೆ ನಿಂತಿರುತ್ತಾಳೆ. ಇಷ್ಟರಲ್ಲಿಯೇ ಗೋವಿಂದಯ್ಯ ಅನ್ನುವ ಪೂಜಾರಿ ಆ ಕಡೆಯಿಂದ ಬರ್ತಾ ಇರ್ತಾನೆ. ಅವನನ್ನು ನೋಡಿದ ಶಾರದಾ, ಏನು ಪೂಜಾರಿಯವರೇ, ನಮ್ಮನೆಗೆ ಪೂಜೆ ಮಾಡಕ್ಕೆ ಬನ್ನಿ ಅಂದ್ರೆ ಬರ್ಲಿಲ್ಲ? ದಕ್ಷಿಣೆ ಹೆಚ್ಚೆ ಕೊಡ್ತೀನಲ್ಲ. ನಾನು ಬದುಕಕ್ಕಾಗಿ ದುಡ್ಡು ತಗೋತಾ ಇದ್ದೀನಿ ಹೊರತು ಎಲ್ಲಿ ಹೆಚ್ಚು ದಕ್ಷಿಣೆ ಕೊಟ್ರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು ಅನ್ನೋ ಆಲೋಚನೆ ನಂಗಿಲ್ಲಮ್ಮ. ಪ್ರತಿ ವರ್ಷವೂ ಮನೆಯಲ್ಲಿ ನವರಾತ್ರಿ ಮಾಡ್ತಾ ಇರೋವರಿಗೆ ಸ್ವಯಂ ಆಗಿ ಹೋಗಿ ಉಚಿತವಾಗಿ ಪೂಜೆ ಮಾಡಿ ಬರ್ತಾ ಇದ್ದೆ. ಈ ವರ್ಷ ಆಗ್ಲಿಲ್ಲ. ಪಾಪ ನಿಮ್ಮ ಸೊಸೆ ಕರೆದ್ರು ಕೂಡ ಹೋಗಲಾರ್ದೆ ಹೋದೆ, ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ತಾಯಿ. ಹೋದ್ರೆ ಹೋಗ್ಲಿ ಹೊರತು ಈ ಬಹುಮಾನ ತಗೊಳ್ಳಿ. ಹಾಗೆ ನವರಾತ್ರಿ ಎಲ್ಲ ದಿನಗಳು ಕೂಡ ನಮ್ಮನೆಗೆ ಬನ್ನಿ, ಊಟ ಹಾಕ್ತಾ ಇದ್ದೀನಿ, ಪ್ರತಿದಿನವೂ ಒಂದು ಬಹುಮಾನ ಕೊಡ್ತಾ ಇದ್ದೀನಿ. ಪೂಜಾರಿ ನಗುತ್ತಾ ಅಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋಗುತ್ತಾನೆ. ಆ ವ್ಯಂಗ್ಯವಾದ ನಗೆಗೆ ಅರ್ಥವೇನೋ ಸ್ವಲ್ಪ ಹೇಳ್ತೀರಾ ಪೂಜಾರಿಯವರೇ? ಯಾಕೆ ಹೇಳಲ್ಲಮ್ಮ, ದೇವರ ಮುಂದೆ ಮನುಷ್ಯರೆಲ್ಲರೂ ಸಮಾನವೇ. ಆ ವಿಷಯ ನೀವು ಮರೆತು ಹೋದ್ರೂ ದೇವರು ಮರೆತು ಹೋಗಲ್ಲ. ಅವನಿಗೆ ಆಡಂಬರದಿಂದ ನಡೆಯುವ ಪೂಜೆಗಿಂತ ಮನಸ್ಸಿಂದ ಆರಾಧಿಸುವವರನ್ನು ಬಹಳ ಆಶೀರ್ವದಿಸುತ್ತಾನೆ ಎಂದು ಪೂಜಾರಿ ಹೇಳುತ್ತಾನೆ. ಆ ಮಾತಿಗೆ ಶಾರದ ಏನೋ ಮಾತನಾಡದೇ ಇರುತ್ತಾಳೆ. ಪೂಜಾರಿ ಅಲ್ಲಿಂದ ಅನಾಮಿಕಳ ಮನೆಗೆ ಹೋಗುತ್ತಾರೆ. ಅನಾಮಿಕಳ ಹತ್ರ, ಕ್ಷಮಿಸು ಅಮ್ಮ, ತಡವಾಯ್ತು, ಪೂಜೆಯೇ ನೀನೇ ಮಾಡಿದ ಹಾಗಿದೆ. ಹೌದು ಸ್ವಾಮಿ, ಪೂಜೆ ನಾನೇ ಮಾಡಿದೆ. ನಾಳೆಯಿಂದೇ ನೀವು ಬಂದು ಮಾಡಬಲ್ರಾ? ಆ ವಿಷಯ ಹೇಳೋದಕ್ಕೆ ಬಂದೆ ಅಮ್ಮ. ನವರಾತ್ರಿ ಪೂಜೆ ನಾನೇ ಮಾಡ್ತೀನಿ, ನೀನು ಸ್ವಾಮಿಯವರಿಗೆ ನೈವೇದ್ಯ ಸಮರ್ಪಿಸು ಸಾಕು. ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ ಎಂದು ಪೂಜಾರಿ ಹೇಳುತ್ತಾನೆ. ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ. ಪ್ರತಿದಿನವೂ ಪೂಜಾರಿ ಬಂದು ಪೂಜೆ ಮಾಡ್ತಾ ಇರ್ತಾನೆ. ಅನಾಮಿಕಾ ರಮೇಶ್ ಇಬ್ಬರು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದು ಹೀಗಿರುವಾಗ ಅಲ್ಲಿ ಅತ್ತೆಯವರು ಮಾತ್ರ ಅಂಗರಂಗ ವೈಭವದಿಂದ ಪೂಜೆ ಮಾಡುತ್ತಾ ಬಂದವರಿಗೆ ಊಟಗಳನ್ನು ಹಾಕುತ್ತಾ ಬಹುಮಾನ ಕೊಡ್ತಾ ಇರ್ತಾಳೆ. ಹಾಗೆ ಬಹಳ ಜನ ಕೂಡ ನವರಾತ್ರಿ ಸಮಯದಲ್ಲಿ ಯಾರೂ ಅನಾಮಿಕಳ ಮನೆಗೆ ಹೋಗಲಿಲ್ಲ, ಎಲ್ರೂ ಅತ್ತೆ ಹತ್ರಕ್ಕೆ ಹೋಗುತ್ತಾರೆ. ಹೀಗೆ ನವರಾತ್ರಿ ಪೂರ್ತಿಯಾಗಿ ಹೋಗುತ್ತದೆ. ಇನ್ನು ಗಣೇಶನನ್ನು ನಿಮಜ್ಜನ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ. ಆಗ ಅತ್ತೆ ಒಂದು ದೊಡ್ಡ ಟ್ರ್ಯಾಕ್ಟರ್ ಅನ್ನು ಏರ್ಪಾಟು ಮಾಡಿ ಎಲ್ಲರಿಗೂ ಪ್ರಸಾದಗಳನ್ನು ಹಂಚುತ್ತಾ ಗಣೇಶನ ಉತ್ಸವವನ್ನು ನಡೆಸುತ್ತಾ ಇರ್ತಾಳೆ. ಇದು ಹೀಗಿರುವಾಗ ಮಣ್ಣಿನ ಗಣೇಶನನ್ನು ಅನಾಮಿಕಾ ತನ್ನ ನೆತ್ತಿಯ ಮೇಲೆ ಇಟ್ಟುಕೊಂಡು ಆನಂದದಿಂದ ಭಜನೆ ಮಾಡುತ್ತಾ ಊರೆಲ್ಲ ಮೆರವಣಿಗೆ ಮಾಡುತ್ತಾಳೆ. ಗಣಪತಿ ಬಪ್ಪ ಮೋರ್ಯ, ಆದ ಲಡ್ಡು ಖಾಲಿಯ, ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ, ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ ಎನ್ನುತ್ತಾ ಕೇಕೆ ಹಾಕುತ್ತಾ ಇರುವಾಗ ಹಿಂದಿನಿಂದ ಬರ್ತಾ ಇರುವ ಗಂಡ ರಮೇಶ್ ಪ್ರಸಾದ ಹಂಚ್ತಾ ಇರ್ತಾನೆ. ಅಲ್ಲಿ ಪೂಜಾರಿಯವರು ಇರ್ತಾರೆ. ಇನ್ನು ಎಲ್ಲರೂ, ಅಂದರೆ ಶಾರದಾ ಅವರ ಜೊತೆ ಬಂದವರು ಹಾಗೆ ಅನಾಮಿಕಳ ಜೊತೆ ಬಂದವರೆಲ್ಲರೂ ಬಹಳ ಸಂತೋಷದಿಂದ ಗಣೇಶನನ್ನು ನಿಮಜ್ಜನ ಮಾಡುತ್ತಾರೆ. ಆಗ ಅಲ್ಲಿ ಒಂದು ದೊಡ್ಡ ಗಣಪಯ್ಯನ ರೂಪ ಪ್ರತ್ಯಕ್ಷವಾಗುತ್ತದೆ. ಅಲ್ಲಿರುವವರೆಲ್ಲರೂ ಬಹಳ ಆಶ್ಚರ್ಯ ಹೋಗುತ್ತಾರೆ. ಗಣಪಯ್ಯ ಗಣಪಯ್ಯ ಆಶೀರ್ವದಿಸಯ್ಯ ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕ್ತಾ ಇರ್ತಾರೆ. ಆಗ ಗಣೇಶ, ಅನಾಮಿಕಾ,
ನಾನು ನಿನ್ನನ್ನು ಆಶೀರ್ವಾದಿಸಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ನೀನು ನನ್ನನ್ನು ಮನಸ್ಫೂರ್ತಿಯಾಗಿ ಈ 9 ದಿನವೂ ನವರಾತ್ರಿ ನಡೆಸಿದ್ದೀಯಾ. ನನಗೆ ಜೊತೆಯಾಗಿ ನಿನ್ನ ಗಂಡನನ್ನಿಟ್ಟಿದ್ದೀಯಾ. ನಾನು ನಿದ್ರಿಸುತ್ತಿರುವ ಸಮಯದಲ್ಲಿ ನಾನಿರುವ ಪ್ರದೇಶದಲ್ಲಿ ನಿನ್ನ ಗಂಡ ಜೊತೆಯಾಗಿದ್ದಾನೆ. ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ಆದ್ದರಿಂದ ನಿನ್ನನ್ನು ಆಶೀರ್ವದಿಸಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಆ ಮಾತನ್ನು ಕೇಳಿದ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ. ಅಲ್ಲಿ ಇರುವ ಶಾರದಾ, ಏನು ಗಣಪಯ್ಯ ನೀನು ಮಾತಾಡೋದು? ನಾನು ಎಷ್ಟೋ ಕಷ್ಟಪಟ್ಟು ಎಷ್ಟೋ ದುಡ್ಡು ಖರ್ಚು ಮಾಡಿ ನಿನ್ನ ಹಬ್ಬವನ್ನ ಅದ್ದೂರಿಯಾಗಿ ಮಾಡಿದೆ. ಎಲ್ರೂ ನಿನ್ ಬಗ್ಗೆ ದೊಡ್ಡದಾಗಿ ಹೇಳ್ಬೇಕು ಅಂತ ಆಸೆ ಪಟ್ಟೆ. ಆ ಮಾತನ್ನು ಕೇಳಿದ ಗಣಪಯ್ಯ, ನೀನು ನನ್ನ ಬಗ್ಗೆ ದೊಡ್ಡದಾಗಿ ಹೇಳಬೇಕು ಅಂತ ಇದೆಲ್ಲ ಮಾಡಲಿಲ್ಲ. ನಿನ್ನ ಬಗ್ಗೆ ದೊಡ್ಡದಾಗಿ ಹೇಳಬೇಕು ಅಂತ ನಿನ್ನ ಧನದ ಬಗ್ಗೆ, ನಿನ್ನ ಸಂಪತ್ತಿನ ಬಗ್ಗೆ ಮಾತನಾಡಬೇಕು ಎಂದು ಮಾಡಿದ್ದೀಯ. ನಿನಗೆ ನಾನು ವರ ಕೊಡಲಾರದೆ ಇದ್ದಿದ್ದಕ್ಕೆ ದುಃಖ ಪಡೋದಲ್ಲ, ನಾನು ಶಪಿಸದೇ ಇರೋದಕ್ಕೆ ಸಂತೋಷ ಪಡು. ಆ ಮಾತನ್ನು ಕೇಳಿ ಆಕೆ ಅಳ್ತಾ ಇರ್ತಾಳೆ. ಈಗ ದುಃಖಪಟ್ಟ ಮಾತ್ರಕ್ಕೆ ಪ್ರಯೋಜನವೇನಿದೆ? ಯಾರ ಕರ್ಮವನ್ನು ಅವರು ಅನುಭವಿಸಲೇಬೇಕಲ್ವಾ? ಯಾವ ದಿನವಾದರೂ ನಿನ್ನ ಸೊಸೆಯನ್ನು ಮನುಷ್ಯಳಾಗಿ ನೋಡಿದ್ದೀಯಾ? ಯಾವತ್ತಿಗೂ ಚಿಕ್ಕ ಪುಟ್ಟದಕ್ಕೂ ಬೈತಾ ಇರ್ತೀಯ. ಸುತ್ತಮುತ್ತಲಿನವರು ಆಕೆಯ ಮೇಲೆ ಚಾಡಿಗಳು ಹೇಳ್ತಾ ಇರ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೋತಾ ಇದೀಯಾ ಎಂದು ಶಾರದಳನ್ನು ಬೈದು ಅನಾಮಿಕಳನ್ನು ಆಶೀರ್ವದಿಸಿ ಗಣಪಯ್ಯ ಅಲ್ಲಿಂದ ಮಾಯವಾಗಿ ಹೋಗುತ್ತಾನೆ. ಆಗ ಒಂದೇ ಸಲಕ್ಕೆ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ. ಆಕೆ ಆ ಕಡೆ ಈ ಕಡೆ ನೋಡುತ್ತಾ ಇರುವಾಗ ಅವಳ ಗಂಡ ಪ್ರಸಾದ್, ಏನಾಯ್ತೆ? ಯಾಕಷ್ಟು ಗಾಬರಿ ಆಗ್ತಾ ನಿದ್ರೆಯಿಂದ ಇದ್ದೆ? ನಾವು ನವರಾತ್ರಿ ಹಬ್ಬ ಆಚರಿಸಿದ್ವಾ? ಗಣಪಯ್ಯನ ಉತ್ಸವವನ್ನು ಮೆರವಣಿಗೆಯನ್ನು ನಡೆಸಿದ್ವಾ? ಹೌದು, ಆಗೋಯ್ತಲ್ಲ. ಈಗ ಅದರ ಬಗ್ಗೆ ಆಲೋಚಿಸ್ತಾ ಇದೀಯಾ? ಆ ಮಾತನ್ನು ಕೇಳುತ್ತಲೇ ಆಕೆ ಅಳುತ್ತಾ, ಏನು ಅಂದ್ರೆ ನಾವೆಷ್ಟು ದೊಡ್ಡದಾಗಿ ನವರಾತ್ರಿ ಮಾಡ್ತೀವಲ್ಲ, ಅದೆಲ್ಲ ಗಣಪಯ್ಯಂಗೆ ಸ್ವಲ್ಪವೂ ಹಿಡಿಸಲಿಲ್ಲ. ನಾನು ತಿಳಿದು ಏನೋ ತಪ್ಪು ಮಾಡಿದ್ದೀನಿ. ನನ್ನ ಸೊಸೆಯನ್ನು ಅವಮಾನಿಸಿದೆ. ನೋಡಿದ್ಯಾ, ನೀನು ಮನುಷ್ಯರ ಕಣ್ಣು ತಪ್ಪಿಸಬಹುದು ಹೊರತು ಆ ದೇವರ ಕಣ್ಣು ತಪ್ಪಿಸಲಾರೆ. ಆ ಮಾತಿಗೆ ಆಕೆ ನಿಜವೇ ಅನ್ನುತ್ತಾ ದುಃಖದಿಂದ ಸೊಸೆ ಹತ್ರ ಹೋಗುತ್ತಾಳೆ. ಸೊಸೆ ಅನಾಮಿಕ ಬಂಗಾರದ ಕಾಸುಗಳನ್ನು ಲೆಕ್ಕ ಮಾಡುತ್ತಾ ಇರ್ತಾಳೆ. ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಅನಾಮಿಕಾ, ಎಲ್ಲಿಂದ ಇದೆಯಲ್ಲ ಎಂದು ಕೇಳುತ್ತಾಳೆ. ಆ ಮಾತನ್ನು ಕೇಳಿ ಅತ್ತೆ ತನಗೆ ಬಂದ ಕನಸಿನ ಬಗ್ಗೆ ಹೇಳುತ್ತಾಳೆ. ಅದನ್ನು ಕೇಳಿದ ಅನಾಮಿಕಾ, ಅತ್ತೆ, ಈಗಲಾದ್ರೂ ನನ್ನನ್ನ ನಿಮ್ಮ ಸೊಸೆಯಾಗಿ ಅಂಗೀಕರಿಸಿದ್ದಕ್ಕೆ ಬಹಳ ಸಂತೋಷ. ಆ ಗಣಪಯ್ಯ ನಮ್ಮಿಬ್ಬರನ್ನು ಒಂದು ಮಾಡಿದ್ದಕ್ಕೆ ಅವನಿಗೆ ಮತ್ತೊಂದು ಸಲ ಕೃತಜ್ಞತೆ ಹೇಳ್ಕೋಬೇಕು. ಈ ಬಂಗಾರದ ಕಾಸುಗಳ ಮಳೆ ಹಾಗೆ ನಮ್ಮೆಲ್ಲರೂ ಕಲೆತು ಹೋಗುವುದಕ್ಕೆ ಕಾರಣ ಅವನೇ. ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ ಎಂದು ಅನ್ನುತ್ತಾಳೆ. ಆ ಮಾತಿಗೆ ಅತ್ತೆ ಕೂಡ ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ ಎಂದು ಅನ್ನುತ್ತಾಳೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಸೇರಿ ಹೋಗುತ್ತಾರೆ. ಸಂತೋಷದಿಂದ ಇರುತ್ತಾರೆ. ಪ್ರತಿ ವರ್ಷವೂ ಅತ್ತೆ ಸೊಸೆಯರಿಬ್ಬರು ಸೇರಿ ಗಣೇಶ ನವರಾತ್ರಿಯನ್ನು ನಡೆಸುತ್ತಾ ಇರುತ್ತಾರೆ. ಇನ್ನು ಅವರ ಕುಟುಂಬದ ಜೊತೆ ಪೂಜೆಯಲ್ಲಿ ಪಾಲ್ಗೊಂಡ ಕುಟುಂಬದವರಿಗೆ ಕೂಡ ಗಣೇಶನ ಕೃಪೆಯಿಂದ ಸಂತೋಷದಿಂದಿರುತ್ತಾರೆ. ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಕ್ಕದ ಮನೆ ಶಾಂತಮ್ಮನ ಮನೆಗೆ ಹೋದ ಶಾರದಾ ಮುಖ ಮುದುರಿಸಿಕೊಂಡು ಮನೆಗೆ ಬರ್ತಾಳೆ. ಶಾರದಳ ಮುಖವನ್ನು ನೋಡಿ ಪ್ರಸಾದ್ ನಗುತ್ತಾನೆ. ಶಾರದಂಗೆ ಆಗ ಹಿಡಿಸಲಾರದಷ್ಟು ಕೋಪ ಬರುತ್ತೆ. ಆ ಕೋಪದಲ್ಲಿ ನೀವ್ ಹೀಗೆ ನಗ್ತಾನೆ ಇರಿ, ಹೊರಗಡೆ ಊರ್ನವರ ಹತ್ರ ನಾನು ಮಾತುಗಳನ್ನಿಸ್ಕೊತಾ ಇದ್ದೀನಿ. ನಿಮ್ಮ ಮಗ ಮಾಡಿದ ಕೆಲಸಕ್ಕೆ ತಲೆ ಎತ್ತದೆ ತಿರುಗಲಾರದೆ ಹೋಗ್ತಾ ಇದ್ದೀನಿ. ಊರಲ್ಲಿ ಯಾರು ಏನು ಅಂದ್ರು ಅಂತ ನೀನು ನಮ್ಮ ಮಗನ ಅನ್ನೋದು ಸರಿಯಲ್ಲ. ಆದ್ರೂ ಅವನು ಏನ್ ತಪ್ಪು ಮಾಡಿದಾನೆ ಅಂತ? ಎಲ್ಲ ಗಂಡಸರು ಮಾಡಿದಾನೆ. ಮಾಡಿದನೆ. ತಂದೆ ತಾಯಿರ ಮಾತು ಕೇಳದೆ ಒಬ್ಬ ಬಡವಳನ್ನು ಸೊಸೆಯಾಗಿ ಕರ್ಕೊಂಡ್ಬಂದಿದ್ದಾನೆ. ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಈ ಊರಲ್ಲಿ ದೊಡ್ಡದಾಗಿ ಬದುಕುವ ನಮ್ಮನ್ನು ಈಗ 4 ಕೈ ಬೆರಳೆತ್ತಿ ತೋರಿಸ್ತಾ ಇದ್ದಾರೆ. ಆ ಕಾಂತಮ್ಮ ಅಂತೂ ಆ ಮಾತಿನಿಂದ ನನಗೆ ಚುಚ್ಚುತ್ತಾನೆ ಇದ್ದಾಳೆ. ಆ ಕಾಂತಮ್ಮಗೆ ಏನು ಕೆಲಸವಿಲ್ಲ. ಯಾವಾಗ್ಲೂ ನಿಂಗೇನೋ ಒಂದು ಅಂತಾನೆ ಇರ್ತಾಳೆ. ನಿಂಗೆ ದುಃಖ ಕೊಡ್ತಾನೆ ಇರ್ತಾಳೆ. ಕಾಂತಮ್ಮನ ನಾಲ್ಗಿನ ಕತ್ರಿಯಿಂದ ಕಟ್ ಮಾಡಿದ್ರೆ ಊರಲ್ಲಿರುವ ಎಷ್ಟೋ ಸಮಸ್ಯೆ ಕಡಿಮೆ ಆಗುತ್ತೆ. ನೋಡು ಶಾರದಾ, ಮಗ ಪ್ರೇಮಿಸಿ ಮದುವೆ ಆಗಿದ್ದಾನೆ. ನಮಗಿರೋದು ಒಬ್ಬನೇ ಒಬ್ಬ ಮಗ. ಅವನನ್ನೇ ದುಃಖ ಕೊಟ್ರೆ ಹೇಗೆ? ಅವನ ಜೀವನ ಅವನನ್ನು ಬದುಕೋಕ್ ಬಿಡು. ನಮಗೆ ಬೇಕಾಗಿದ್ದು ಅವನ ಸಂತೋಷನೇ ಅಲ್ವಾ? ಇನ್ನು ಸಾಕು, ನಿಲ್ಸಿ. ರಮೇಶೋ ಇಲ್ಲಿ ಬಾರೋ. ಶಾರದಾ ಹಾಗೆ ಕರೆಯುತ್ತಲೇ ರಮೇಶ ಅಲ್ಲಿಗೆ ಓಡ್ಕೊಂಡು ಬರ್ತಾನೆ. ಅವನ ಹಿಂದೆ ಅನಾಮಿಕಾ ಕೂಡ ಬರ್ತಾಳೆ. ಏನಮ್ಮ ಹಾಗೆ ಅರ್ಚಿದೆ? ಏನಾಯ್ತು? ಊರಲ್ಲಿ ಎಲ್ರೂ ನಾನಾ ರೀತಿಯಿಂದ ಮಾತಾಡ್ತಾ ಇದ್ದಾರೆ. ನೀನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಈ ಹುಡುಗಿನೇ ಸಿಕ್ತಾ? ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಇಂಥ ಬಡವಳನ್ನ ಕಟ್ಕೊಂಡು ನಾಶ ಮಾಡಿದ್ಯಲ್ಲೋ. ನೋಡಮ್ಮ, ಅವಳು ಇಲ್ಲೇ ಇರ್ತಾಳೆ. ನೀನ್ ಹಾಗಂದ್ರೆ ನೊಂದ್ಕೋತಾಳಮ್ಮ.
ಪಾಪ ಅವಳಿಗೆ ಯಾರೂ ಇಲ್ಲ, ಇನ್ಮೇಲೆ ನಾವೇ ಎಲ್ಲ. ಅನಾಮಿಕಂಗೆ ನೋವು ಕೊಡ್ಬೇಡಮ್ಮ, ಈಗ ನಾವೆಲ್ಲ ಇದ್ದೀವಲ್ಲ. ನಿಮ್ಮಮ್ಮ ಹಾಗೆ ಬಿಡು, ನಿಂಗೆ ಗೊತ್ತೇ ಅಲ್ವಾ, ಮಾತು ಕಪ್ಪು, ಮನಸ್ಸು ಮಾತ್ರ ಕಬ್ಬು. ಸಾಕು ನಿಲ್ಸಿ, ನೀವಿಬ್ರು ಊರಲ್ಲಿ ತಿರ್ಗೋದಿಲ್ಲ, ಎಲ್ರ ಜೊತೆ ಮಾತಾಡ್ತಾ ಇರೋದು ನಾನೇ ಅಲ್ವಾ? ನನ್ ಬಗ್ಗೆ ಕೂಡ ಸ್ವಲ್ಪ ಆಲೋಚಿಸಿ. ಯಾರೋ ಏನೋ ಅಂತ ಇದ್ರೆ ನಾನು ಹೇಗೆ ಕೇಳಬಲ್ಲೆ? ಅಂದ್ರೆ ಒಂದ್ ಕೆಲ್ಸ ಮಾಡು, ಊರಲ್ಲಿ ತಿರುಗ್ಬೇಡ, ಯಾರ ಜೊತೆ ಮಾತಾಡ್ಬೇಡ, ಆಗ ನೀನ್ ಕೂಡ ಹಾಯಾಗಿರ್ಬೋದಲ್ಲ. ಏನು ಸಾಕು ನಿಲ್ಸಿ, ಈ ಸಮಾಷೆ ಮಾತಿಗೆ ಏನು ಕಡಿಮೆ ಇಲ್ಲ, ಯಾವಾಗ ನೋಡಿದ್ರು ಏನೋ ಒಂದು ಮಾತಾಡ್ತಾನೆ ಇರ್ತೀರಾ. ಹಾಗೆ ಶಾರದಾ ಮಾತನಾಡುತ್ತಾ ಇದ್ದರೆ ಅನಾಮಿಕಾ ತನ್ನ ಅತ್ತೆಯ ಕಾಲಿಗೆ ನಮಸ್ಕರಿಸುತ್ತಾಳೆ. ಅದನ್ನು ನೋಡಿ ಶಾರದಳ ಮನಸ್ಸು ಸ್ರವಿಸುತ್ತದೆ. ತನ್ನ ಸೊಸೆ ಅನಾಮಿಕಳನ್ನು ನೋಡಿ ಶಾರದಂಗೆ ಪಾಪ ಎನಿಸುತ್ತೆ. ಆಗ ಸೊಸೆ ಅನಾಮಿಕಾ, ಅತ್ತೆ, ಇದುವರೆಗೂ ನಾನು ಅನಾಥೆಯಾಗಿ ಬದುಕಿದೆ. ನಾನು ಇವರನ್ನ ಮದುವೆ ಮಾಡ್ಕೊಂಡ ನಂತರ ನನ್ಗೊಬ್ಳು ತಾಯಿ ಸಿಕ್ಕಿದ್ಲು ಅನ್ನಿಸ್ತು. ಆದ್ರೆ ನೀವು ನನ್ನಿಂದ ಹೀಗೆ ದುಃಖ ಪಡೋದನ್ನ ನೋಡ್ತಾ ಇದ್ರೆ ಸಹಿಸಲಾರದೆ ಹೋಗ್ತಾ ಇದ್ದೀನಿ ಅತ್ತೆ. ನಿಮಗೆ ನೋವು ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಅನಾಮಿಕಾ ಬೋರನೆ ಅಳುತ್ತಾಳೆ. ಅನಾಮಿಕಾ ಹಾಗೆ ಅಳುವುದನ್ನು ನೋಡಿ ಶಾರದಾ ಕೂಡ ದುಃಖ ಪಡುತ್ತಾಳೆ. ದುಃಖ ಪಡಬೇಡಮ್ಮ, ದುಃಖ ಪಡಬೇಡ. ನೀನ್ ನೋಡ್ತಾ ಇದ್ರೆ ನನ್ಗೆ ಪಾಪ ಅನ್ಸುತ್ತೆ. ಲಕ್ಷಣವಾಗಿದ್ಯಾ. ನಿನ್ನಂತವಳನ್ನು ದುಃಖ ಪಡಿಸೋದು ನಂಗೆ ನಿಜಕ್ಕೂ ಇಷ್ಟವಿಲ್ಲ. ಸರಿ ಬಿಡು, ಪರಿಸ್ಥಿತಿ ಎಲ್ಲ ಒಂದೇ ಇರುತ್ತಾ ಏನೋ. ನಿನ್ನನ್ನ ನನ್ ಮಗ ಪ್ರೇಮಿಸಿದ್ದಾನೆ, ಇಬ್ಬರು ಮದುವೆ ಮಾಡ್ಕೊಂಡಿದ್ದೀರಾ. ಆದ್ರೆ ಹಾಗೆ ಮಾಡುವ ಮೊದಲು ಈ ಬಡವ ನನ್ಗೊಂದು ಮಾತಾದ್ರೂ ಹೇಳ್ಬೋದಿತ್ತಲ್ಲ. ಹಾಗೆ ಹೇಳಿದಿದ್ರೆ ಊರೆಲ್ಲ ಕರೆಸಿ ನಿಂಗೆ ಘನವಾಗಿ ಸನ್ಮಾನ ಮಾಡ್ತಾ ಇದ್ಲು ನಿಮ್ಮ ಅತ್ತೆ. ಇಲ್ಲೋಡು ಶಾರದಾ, ಇನ್ನು ಮಾತಾಡಿದ್ದು ಸಾಕು ಹೊರತು ಊರಲ್ಲಿ ಎಲ್ರನ್ನ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನಿನ್ನ ಸೊಸೆನ ಕರ್ಕೊಂಡು ಹಾಗೆಲ್ಲ ಊರೆಲ್ಲ ಸುತ್ತಬಾ. ಹಾಗೆ ಎಲ್ರ ಮುಖಕ್ಕೆ ನೀರಿಳಿಸದ ಹಾಗಾಗತ್ತೆ. ಹಾಗೆ ಯಾರು ನಿಂಗೆ ಏನು ಅನ್ನೋದಿಲ್ಲ. ಮುಖ್ಯವಾಗಿ ಕಾಂತಮ್ಮನ ಮನೆ ಮುಂದೆ ಹೋಗು. ಹಬ್ಬಾ, ಇಷ್ಟು ದಿನಕ್ಕೆ ಒಂದು ಒಳ್ಳೆ ಯೋಚನೆ ಹೇಳಿದ್ರಿ. ಹಾಗಾದ್ರೆ ನಾಳೆ ನಾವಿಬ್ರು ಗುಡಿಗೆ ಹೋಗ್ಬರೋಣಮ್ಮ. ಇನ್ನು ನೀನು ಅಳ್ಬೇಡ, ನೀನು ಮನೆಗೆ ಸೊಸೆ. ನನ್ನಂತರ ಈ ಮನೆನ ನೋಡ್ಕೋಬೇಕಾಗಿದ್ದು ನೀನೇ. ಗರ್ವದಿಂದ ಇರಮ್ಮ. ಹಾಗೆ ಅತ್ತೆ. ಹಾಗೆ ಅನಾಮಿಕಾ ಶಾರದಾ ಇಬ್ಬರು ಕಲಿತು ಹೋಗುತ್ತಾರೆ. ಅವರನ್ನು ನೋಡಿ ರಮೇಶ್ ಪ್ರಸಾದರು ತುಂಬಾ ಸಂತೋಷಿಸುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಶಾರದಾ ತನ್ನ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಗುಡಿಗೆ ಹೊರಡುತ್ತಾಳೆ. ಊರೆಲ್ಲ ಅತ್ತೆ ಸೊಸೆಯರನ್ನು ವಿಚಿತ್ರವಾಗಿ ನೋಡ್ತಾರೆ. ಕಾಂತಮ್ಮಳ ಮನೆ ಮುಂದೆ ಹೋಗ್ತಾ ಇರುವಾಗ, ಅರೇ ಶಾರದಾ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಒಬ್ಬ ಬಡ ಹುಡುಗಿಯನ್ನು ಸೊಸೆಯಾಗಿ ಮಾಡ್ಕೊಳ್ಳೋದು ಅಲ್ಲದೆ ಏನೋ ಸಾಧಿಸಿದ ಹಾಗೆ ಊರೆಲ್ಲ ತಿರ್ಸ್ತಾ ಇದ್ಯಾ? ನಿನಗೆ ಸ್ವಲ್ಪ ನಾಚಿಕೆನೋ ಅನ್ನಿಸ್ತಾ ಇಲ್ವಾ? ನೀನೇನೋ ಘನ ಕಾರ್ಯ ಮಾಡಿದ ಹಾಗೆ ಹೋಗ್ತಾ ಇದೀಯಾ? ನಿಂಗೇನೆ ನೋವು? ನನ್ ಸೊಸೆ ನನ್ನಿಷ್ಟ. ನನ್ ಸೊಸೆ ಬಡವಳೆ, ಆದ್ರೆ ಮನಸ್ಸು ಬಹಳ ದೊಡ್ಡದು. ನಿನ್ನಂತ ಹೊಟ್ಟೆ ಕಿಚ್ಚನ ಕೋತಿಗೆ ಏನ್ ಗೊತ್ತಾಗುತ್ತೆ? ಅಮ್ಮ ಅನಾಮಿಕಾ, ಬಾ ಅಮ್ಮ. ಬೀದಿಲಿ ನಾಯಿಗಳು ಕೂಗ್ತಾನೆ ಇರುತ್ತೆ, ನಾವು ಹಚ್ಕೊಂಡ್ರೆ ಹೇಗೆ? ಮನೆಗೆ ಹೋದ್ಮೇಲೆ ನಿಂಗೆ ದೃಷ್ಟಿ ತೆಗಿತೀನಿರು. ಎಷ್ಟು ಕೆಟ್ಟ ಕಣ್ಣು ಬಿದ್ದಿದ್ಯೋ ನಿನ್ಮೇಲೆ ಎನ್ನುತ್ತಾ ಶಾರದಾ ತನ್ನ ಸೊಸೆ ಅನಾಮಿಕಳನ್ನು ಕರ್ಕೊಂಡು ಹೋಗ್ತಾಳೆ. ಅದನ್ನು ನೋಡಿ ಕಾಂತಮ್ಮ ಮುಖ ತಿರುಗಿಸಿಕೊತಾಳೆ. ಹಾಗೆ ಶಾರದಾ ಅನಾಮಿಕರು ಗುಡಿಗೆ ಸೇರಿಕೊಂಡು ನಮಸ್ಕರಿಸುತ್ತಾರೆ. ನೋಡಮ್ಮ ಅನಾಮಿಕಾ, ಆ ದೇವ್ರನ್ನ ಚೆನ್ನಾಗಿ ಬೇಡ್ಕೋ. 1 ವರ್ಷದೊಳಗೆ ನನ್ನ ಕೈಗೆ ಮೊಮ್ಮಗನನ್ನ ಇಡಬೇಕು ನೀನು. ಈ ಊರಲ್ಲಿ ನೀನು ಇನ್ನು ರಾಣಿ ಹಾಗೆ ತಿರುಗಮ್ಮ. ತುಂಬಾ ಆನಂದವಾಗಿದೆ ಅತ್ತೆ, ನಿಮ್ಮಂತಹ ಅತ್ತೆ ಸಿಕ್ಕಿದ್ದಕ್ಕೆ ಸಂತೋಷವಾಗಿದೆ ಎಂದು ಶಾರದಂಗೆ ನಮಸ್ಕಾರ ಮಾಡುತ್ತಾಳೆ ಅನಾಮಿಕಾ. ಇನ್ನು ಆ ನಂತರ ಇಬ್ಬರು ಗುಡಿಯಿಂದ ಮನೆಗೆ ಹೊರಡುತ್ತಾರೆ. ಹಾಗೆ ಮನೆಗೆ ಹೋಗುತ್ತಿರುವ ಸಮಯದಲ್ಲಿ ಕಾಲು ಜಾರಿ ಕೆಳಗೆ ಬೀಳುತ್ತಾಳೆ ಶಾರದಾ. ನೋವಿನ ದುಃಖದಿಂದ ಅವಸ್ಥೆ ಪಡ್ತಾ ಇರುವ ಶಾರದಳನ್ನು ಹಿಡಿದುಕೊಂಡು ಅನಾಮಿಕಾ ಮನೆಗೆ ಕರ್ಕೊಂಡ್ ಬರ್ತಾ ಇರುವಾಗ, ಅಮ್ಮ ಅನಾಮಿಕಾ, ಸ್ವಲ್ಪ ಹಿಡ್ಕೊ ಅಮ್ಮ, ಈ ನೋವನ್ನ ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಅತ್ತೆ, ಜಾಗೃತಿಯಾಗಿ ಹಿಡ್ಕೊಳ್ಳಿ. ಹಾಗೆ ಅತ್ತೆಯನ್ನು ಹಿಡಿದುಕೊಂಡು ಹೋಗ್ತಾ ಇರುವ ಅನಾಮಿಕಳನ್ನು ನೋಡಿ ಕಾಂತಮ್ಮ, ಅರೆ ವಿಚಿತ್ರವಾಗಿದೆಯೇ, ಹೋಗುವಾಗ ಜಂಬದಿಂದ ಹೋದ್ರಿ, ಬರುವಾಗ ಮಾತ್ರ ಢೀಲಾಗಿ ಕೆಳಗ್ ಬಿದ್ದು ಬರ್ತಾ ಇದ್ದೀರಾ. ಆ ಕಾಲಿಗೆ ಏನಾಯ್ತು? ಹೋಗುವಾಗ ಅಯ್ಯಪ್ಪೋ ನನ್ ಮೇಲೆ ಬಾಯಿ ಹರ್ಕೊಂಡ್ಲಲ್ಲ ನಿಮ್ಮತ್ತೆ. ನೋಡು ಕಾಂತಮ್ಮ, ಬಾಯನ್ನ ಹದ್ಬಸ್ತಲ್ಲಿ ಇಡ್ಕೋ. ಈ ಪೌರುಷದ ಮಾತಿಗೆ ಏನು ಕಡಿಮೆ ಇಲ್ಲ. ಹೋಗುವಾಗ ವಯ್ಯಾರದಿಂದ ಹೋದಿಯಲ್ಲ, ಈಗ ತೋರ್ಸು ನಿನ್ನ ವಯ್ಯಾರನ. ನಿನ್ನ ಸೊಸೆ ಬಡವಳೆ ಅಂದ್ಕೊಂಡೆ, ಹಾಗೆ ಈಗ ನೋಡಿದ್ರೆ ನಷ್ಟ ಜಾತಕದವಳು ಅಂತ ಅನ್ಸುತ್ತೆ. ಹೇಗಿರ್ತೀಯೋ ಏನೋ ಇನ್ನು. ಸ್ವಲ್ಪ ಜಾಗೃತಿಯಾಗಿರು ಶಾರದಾ, ನಿನ್ನ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀನಿ. ಕಾಂತಮ್ಮ ಹಾಗೆ ಅನ್ನುತ್ತಾಳೆ. ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಇನ್ನು ಅತ್ತೆ ಸೊಸೆರಿಬ್ಬರು ಮನೆಗೆ ಬರ್ತಾರೆ. ಅಷ್ಟರಲ್ಲಿಯೇ ಮಳೆ ಜೋರಾಗಿ ಬೀಳುತ್ತೆ. ಶಾರದಳನ್ನು ನೋಡಿ ಪ್ರಸಾದ್ ಗಾಬರಿ ಆಗ್ತಾನೆ. ಜಾಗೃತಿಯಾಗಿ ಇರು ಅಂತ ಹೇಳಿದ್ರೆ ಕೇಳಿದ್ಯಾ? ಈಗ ನೋಡು ಏನಾಯ್ತು? ಕಾಲ್ ಜರಿ ಬಿದ್ದೆ. ಅದು ನಾನು ಬೇಕು ಅಂತ ಮಾಡ್ಕೊಂಡಿದ್ದ ಇಲ್ವಲ್ಲ, ಏನೋ ಹಾಗೆ ನಡೀತು. ಅದಕ್ಕೆ ಬಾಯಿ ಹರ್ಕೋಬೇಡಿ. ನಮ್ಮ ಕ್ಯಾಪ್ಸಿಕಮ್ ಬೆಳೆ ಕೈಗೆ ಬರೋದ್ರಲ್ಲಿ ನಿಂಗೆ ಯಾಕೆ ಹೀಗೈತೆ? ನಾಳೆ ಕ್ಯಾಪ್ಸಿಕಮ್ ಕೊಯ್ದು ಮನೆಗೆ ತಗೊಂಡ್ಬರ್ಬೇಕು. ಮಳೆ ಕೂಡ ಬರ್ತಾ ಇದೆ. ಈ ಮಳೆಗೆ ಬೆಳೆ ಎಲ್ಲ ಕೊಯ್ಬೇಕು, ಇಲ್ಲ ಅಂದ್ರೆ ಪ್ರವಾಹದಲ್ಲಿ ಬೆಳೆ ಎಲ್ಲ ಕೊಚ್ಕೊಂಡೋಗೋದು ಕಾಯಂ.
ಅರೆ ಅದಕ್ಕೆ ಹಾಗೆ ಭಯಪಟ್ರೆ ಹೇಗೆ? ಮಗ ಸೊಸೆನ ಕರ್ಕೊಂಡು ಹೋಗಿ ನೀವು ಮೂವರು ಕ್ಯಾಪ್ಸಿಕಮ್ ಕೊಯ್ದು ತಗೊಂಬನ್ನಿ. ನಾವು ಮಾಡೋಣ ಮಾವಯ್ಯ, ಈ ಸಮಯದಲ್ಲಿ ಅತ್ತೆ ವಿಶ್ರಾಂತಿ ತಗೋಬೇಕು, ಕಷ್ಟ ಕೊಡಬಾರ್ದಲ್ವಾ? ಹಾಗೆ ಅಮ್ಮ, ನಾಳೆಯಿಂದಲೇ ಕೆಲಸ ಶುರು ಮಾಡೋಣ ಎಂದು ಅನಾಮಿಕಾ ಪ್ರಸಾದ್ ರಮೇಶರು ಕ್ಯಾಪ್ಸಿಕಮ್ ಕೊಯ್ದು ಮನೆಗೆ ತಗೊಂಡ್ಬರ್ತಾರೆ. ಹಾಗೆ ಕೊಯ್ದು ತಗೊಂಬಂದ ಬೆಳೆಯನ್ನು ನೋಡಿದ ರಮೇಶ್, ತಕ್ಷಣ ಇದನ್ನ ಮಾರ್ಬೇಕು, ಇಲ್ಲ ಅಂದ್ರೆ ಸರಿಯಾದ ದರ ಕೂಡ ಬರೋದಿಲ್ಲ. ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಹೇ ಮಗನೇ, ಸ್ವಲ್ಪ ಹೆಚ್ಚಿನ ರೇಟಿಗೆ ಮಾತಾಡು. ಹೋದ್ಸಲ ಕೂಡ ಕಡಿಮೆ ರೇಟಿಗೆ ಮಾರಿದ್ವಿ, ಈ ಸಲ ಹಾಗೆ ನಡೆಯೋದಕ್ಕಾಗೋದಿಲ್ಲ. ಹಾಗೆ ಅಪ್ಪ ಎಂದು ರಮೇಶ್ ಹೋಗುತ್ತಾನೆ. ಹಾಗೆ ಹೋದ ರಮೇಶ್ ಆ ದಿನ ರಾತ್ರಿಗೆ ಬಹಳ ದಿಗಿಲಿನಿಂದ ಮನೆ ಸೇರ್ಕೋತಾನೆ. ಏನಾಯ್ತು? ದರ ಮಾತಾಡ್ದ್ಯಾ? ಎಲ್ಲ ನಾಶವಾಗೋಯ್ತಪ್ಪ. ನಾವು ಬೆಳೆದ ಕ್ಯಾಪ್ಸಿಕಮ್ ಯಾವ್ದಕ್ಕೂ ಕೆಲ್ಸಕ್ಕೆ ಬಾರದ ಹಾಗಾಗ್ತಾ ಇದೆ. ಏನ್ ಮಾಡ್ಬೇಕು ನಂಗೆ ಅರ್ಥವಾಗ್ತಿಲ್ಲ. ಎಲ್ಲ ಕಡೆ ಕೇಳ್ದೆ, ಆದ್ರೆ ಮಳೆ ಬೀಳ್ತಾ ಇದೆ ಅಲ್ಲ, ಎಲ್ರು ಕಡಿಮೆ ರೇಟ್ಗೆ ಕೊಂಡ್ಕೋಬೇಕು ಅನ್ಕೋತಾ ಇದ್ದಾರೆ. ಅಯ್ಯೋ ದೇವ್ರೆ, ಇದೇನ್ ಕರ್ಮನೋ, ನಿಮ್ಮ ಅಮ್ಮಂಗೆ ಹೀಗಾಯ್ತು, ನಮ್ಮ ಬೆಳೆ ಪರಿಸ್ಥಿತಿ ಏನೋ ಹಾಗಾಯ್ತು. ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ವೇ? ಏನು ಅಂದ್ರೆ ಈ ವಿಷಯ ಯಾರಿಗೂ ತಿಳಿಬಾರ್ದು. ಈಗ್ಲೇ ಆ ಕಾಂತಮ್ಮ ನನ್ನ ಸೊಸೆನ ನಷ್ಟ ಜಾತಕದವಳು ಅಂತ ಇದ್ದಾಳೆ. ಇದು ಊರಲ್ಲಿ ತಿಳಿದ್ರೆ ಇನ್ನ ಅಷ್ಟೇ, ಎಲ್ರು ನಮ್ ಸೊಸೆನ ಏನೋ ಒಂದು ಮಾತು ಅಂತಾನೆ ಇರ್ತಾರೆ. ಅತ್ತೆ, ನಾನೊಂದು ವಿಷಯ ಹೇಳ್ಬೇಕು ಅಂತಿದ್ದೀನಿ, ಹೇಳ್ಬಹುದಾ? ಏನಮ್ಮ? ಇವ್ರ ಮಾತನ್ನ ಕೇಳಿ ನೀನೇನೋ ಗಾಬರಿ ಆಗ್ಬೇಡ. ಇವೆಲ್ಲ ನಮಗೆ ಮಾಮೂಲೆ, ನಷ್ಟಗಳಿಲ್ಲದೆ ಯಾವ ವ್ಯಾಪಾರವೂ ಇರುತ್ತೆ ಹೇಳು. ಅದಲ್ಲ ಅತ್ತೆ, ಆ ಕ್ಯಾಪ್ಸಿಕಮ್ ಮಾರ್ಬೇಡಿ. ಮಾರ್ದಿದ್ರೆ ಹೇಗಮ್ಮ? ಮನೇಲಿದ್ರೆ ಹಾಳಾಗುತ್ತಲ್ಲ. ನಾನು ಈ ಮಳೆಗೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿ ಮಾರೋಣ ಅನ್ಕೋತಾ ಇದ್ದೀನಿ. ಬೇಡಮ್ಮ, ಹಾಗೆ ಮಾಡಬೇಡ. ನಮ್ಮ ಊರಲ್ಲಿ ಯಾರು ಬಂದು ಕ್ಯಾಪ್ಸಿಕಮ್ ಬಜ್ಜಿ ತಿನ್ನೋಲ್ಲ. ಈ ಊರಲ್ಲಿ ನಮ್ಮ ಕುಟುಂಬ ಅಂದ್ರೆ ಎಲ್ರಿಗೂ ಸಣ್ಣ ನೋಟ. ಈಗ ನೀನು ಬಂದೆ ಅಲ್ವಾ, ಈಗಲೇ ಎಲ್ರು ತರತರದಿಂದ ಮಾತಾಡ್ತಾ ಇದ್ದಾರೆ. ಅದಕ್ಕೆ ವ್ಯಾಪಾರ ಸಾಗಲ್ಲಮ್ಮ. ನೀನು ಈಗಲೇ ಇದ್ರ ಬಗ್ಗೆ ಮರ್ತು ಹೋಗು. ಸೊಸೆ ಏನೋ ಮಾಡ್ತೀನಿ ಅಂತ ಇದ್ದಾಳಲ್ಲ, ಅದ್ರಲ್ಲಿ ತಪ್ಪೇನಿದೆ? ಹೌದು ಅಮ್ಮ, ಒಂದು ದಿನ ಅನಾಮಿಕಾ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ ಬಿಡು. ವ್ಯಾಪಾರ ಹೇಗೆ ನಡೀತಾ ನೋಡೋಣ. ಚೆನ್ನಾಗಿ ನಡೆದ್ರೆ ನಮಗೆ ಒಳ್ಳೇದಲ್ವಾ? ಹೊರಗೆ ನೋಡಿದ್ರೇನು ನಮ್ಮ ಕ್ಯಾಪ್ಸಿಕಮ್ ಬೆಳೆಗೆ ದರ ಕೊಡ್ತಾ ಇಲ್ಲ. ಹೀಗೆ ಬಜ್ಜಿ ಮಾಡಿ ಮಾರಿದ್ರೆ ನಮಗೆ 3ರಷ್ಟು ಲಾಭ ಬರುತ್ತೆ. ಸೊಸೆ ನಿಜವಾಗಿ ಒಳ್ಳೆ ಸಮಯದಲ್ಲಿ ಒಳ್ಳೆ ಚೆನ್ನಾಗಿ ಆಲೋಚಿಸಿದ್ದಾಳೆ. ಸರಿ, ಹಾಗಾದ್ರೆ ಒಂದಿನ ನೋಡೋಣ. ಒಂದು ವೇಳೆ ತುಂಬಾ ಚೆನ್ನಾಗಿ ನಡೀತಾ ಇದ್ರೆ ಇನ್ನು ವ್ಯಾಪಾರ ಬಿಡಬೇಕು. ಕಡಿಮೆ ರೇಟ್ ಆದ್ರೂ ಪರವಾಗಿಲ್ಲ, ನಮ್ಮ ಬೆಳೆನ ಮಾರಾಟ ಮಾಡೋಣ. ಹಾಗೆ ಕುಟುಂಬವೆಲ್ಲ ಮಾತನಾಡಿದ ನಂತರ ಅನಾಮಿಕಾ ಮಾರನೇ ದಿನ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೊದಲು ಬಹಳ ಜನ ಬಜ್ಜಿನ ತಗೊಳ್ಳೋದಕ್ಕೆ ಬರೋದಿಲ್ಲ. ಆದರೆ ಆ ನಂತರ ಅನಾಮಿಕಾ ಕ್ಯಾಪ್ಸಿಕಮ್ ಬಜ್ಜಿಗಳ ಸುವಾಸನೆಗೆ ಆ ಕಡೆ ಹೋಗೋದಕ್ಕೆ ಎಲ್ಲರೂ ಪ್ರಾರಂಭಿಸುತ್ತಾರೆ. ಊರಲ್ಲಿ ಎಲ್ಲರಿಗಿಂತ ಮೊದಲು ಕಾಂತಮ್ಮನೇ ಅಲ್ಲಿಗೆ ಬರ್ತಾಳೆ. ಆಹಾ, ವಾಸನೆಗೆ ನನ್ನ ಬಾಯಿ ನೀರೂರ್ತಾ ಇದೆ. ಕ್ಯಾಪ್ಸಿಕಮ್ ಬಜ್ಜಿ ಚೆನ್ನಾಗಿದೆ, ನನ್ಗೊಂದು ಪಟ್ನ ಕೊಟ್ಕೊಡಮ್ಮ. ತಗೊಳ್ಳಿ ಚಿಕ್ಕಮ್ಮ, ನಿಮ್ಗಾಗಿ ಹೆಚ್ಚೆ ಕೊಡ್ತಾ ಇದ್ದೀನಿ. ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ತಿನ್ನಿ. ಇಲ್ಲೇ ಬಿಸಿ ಬಿಸಿಯಾಗಿ ನುಂಗ್ತೀನಿ. ಮಳೆ ಬೀಳ್ತಾ ಇದೆ ಅಲ್ಲ, ಮಳೆಗೆ ಬಿಸಿಯಾಗಿ ತಿಂದ್ರೆ ಭಲೇ ಚೆನ್ನಾಗಿರುತ್ತೆ. ಹಾಗೆ ಕಾಂತಮ್ಮ ಬಿಸಿ ಬಿಸಿಯಾಗಿ ಅನಾಮಿಕಾ ಮಾಡಿದ ಕ್ಯಾಪ್ಸಿಕಮ್ ಬಜ್ಜಿ ತಿಂತಾಳೆ. ರುಚಿ ಅದ್ಭುತವಾಗಿ ಇದ್ದುದರಿಂದ ಆಗುವ ಹೊತ್ತಿಗೆ ತಿಂತಾನೆ ಇರ್ತಾಳೆ. ಹಾಗೆ ಹೊಟ್ಟೆ ತುಂಬ ತಿಂದು, ಇಲ್ಲಿ ನೋಡು ಶಾರದಾ, ಎಲ್ಲದಕ್ಕೂ ನಿನ್ ಬೆಳೆ ಬೆಳೀತು ಬಿಡು, ಬಂಗಾರದಂತ ಸೊಸೆ ಬಂದಿದ್ದಾಳೆ. ಹಾಗೆ ಕಾಂತಮ್ಮ ಹೇಳಿದ್ದರಿಂದ ಶಾರದಾ ಕೂಡ ಬಹಳ ಸಂತೋಷಿಸುತ್ತಾಳೆ. ಕಾಂತಮ್ಮ ಕ್ಯಾಪ್ಸಿಕಮ್ ಬಜ್ಜಿ ತಿಂದ ನಂತರ ಅಲ್ಲಿಗೆ ಒಬ್ಬೊಬ್ಬರಾಗಿ ಬರೋದಕ್ಕೆ ಶುರು ಮಾಡ್ತಾರೆ. ಊರಿನ ಜನವೆಲ್ಲ ಅಲ್ಲಿಗೆ ಬಂದು ಕ್ಯಾಪ್ಸಿಕಮ್ ಬಜ್ಜಿ ತಗೊಂಡು ತಿಂತಾ ಇರ್ತಾರೆ. ಮಳೆಗಾಲವಾಗಿದ್ದರಿಂದ ದಿನವೂ ಆ ವ್ಯಾಪಾರ ಅದ್ಭುತವಾಗಿ ನಡೀತಾ ಇರುತ್ತೆ. ಇನ್ನು ಅನಾಮಿಕಾ ಹಿಂದಕ್ಕೆ ತಿರುಗೇ ನೋಡಿಲ್ಲ. ಕ್ಯಾಪ್ಸಿಕಮ್ ಬಜ್ಜಿ ಮಾರುತ್ತಾ ಭಾರಿಯಾಗಿ ಸಂಪಾದಿಸುತ್ತಾಳೆ. ರಮೇಶ್ ಪ್ರಸಾದರು ಕೂಡ ಅನಾಮಿಕಂಗೆ ಸಹಾಯ ಮಾಡ್ತಾರೆ. ಹಾಗೆ ಅನಾಮಿಕಳ ವ್ಯಾಪಾರ 3 ಹೂವಿಗೆ 6 ಕಾಯಿ ಹಾಗೆ ಸಾಗುತ್ತದೆ. ನಿಜವಾಗಿಯೂ ನೀನು ಅದ್ಭುತ ಮಾಡಿದೆ ಅಮ್ಮ. ಇದೆಲ್ಲ ನಿಮ್ಮಿಂದಲೇ ಸಾಧ್ಯವಾಯ್ತು ಅತ್ತೆ. ನೀವು ಒಪ್ಕೊಳ್ಳದೆ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ವಲ್ಲ. ಅದು ನನ್ನ ಸೊಸೆ ಅಂದ್ರೆ. ಸಾಧಿಸಿದ ವಿಜಯನ ಕೂಡ ಅತ್ತೆಗೆ ಹಂಚಿಬಿಟ್ಲು. ಏ ಮಗನೇ, ಸರಿಯಾದ ಸೊಸೆ ನಮ್ಮ ಮನೆಗೆ ಕರೆತಂದ್ಯೋ. ಹಾಗೆ ಪ್ರಸಾದ್ ಅನ್ನುವ ಹೊತ್ತಿಗೆ ರಮೇಶ್ ಕೂಡ ಬಹಳ ಸಂತೋಷಿಸುತ್ತಾನೆ. ಇನ್ನು ಆಗಿನಿಂದ ಅನಾಮಿಕಾ ಕ್ಯಾಪ್ಸಿಕಮ್ ಬಜ್ಜಿಯ ವ್ಯಾಪಾರ ಮಾಡಿಕೊಳ್ಳುತ್ತಾ ಕುಟುಂಬಕ್ಕೆ ತನ್ನ ಆದಾಯವನ್ನು ಜೋಡಿಸ್ತಾ ಇರ್ತಾಳೆ. ಆ ಮನೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲದೆ ಸಂತೋಷವಾಗಿ ಬದುಕುತ್ತಾ ಇರ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.